ಎರಡನೇದು ರೈತವಾರಿ ಪದ್ಧತಿ. ಈ ಪದ್ಧತಿಯನ್ನು ಸರ್ ಥಾಮಸ್ ಮನ್ರೋ 1820ರಲ್ಲಿ ಜಾರಿಗೆ ತಂದರು. ಈ ಪದ್ಧತಿಯನ್ನ ಮದ್ರಾಸ್ ಪ್ರಾಂತ್ಯದಲ್ಲಿ ಜಾರಿಗೆ ತರ್ತಾರೆ. ನೋಡಿ, ರೈತವಾರಿ ಪದ್ಧತಿ ಎಂದರೆ ನೋಡಿ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ನಾವು ನೋಡಿದೀವಿ ಕಳೆದ ವಿಡಿಯೋದಲ್ಲಿ. ಯಾರು ನೋಡಿಲ್ಲ ಅಂತಂದ್ರೆ ಆ ವಿಡಿಯೋನ ಮೊದಲು ಸರ್ಚ್ ಮಾಡಿ, ಇಲ್ಲಾಂದ್ರೆ ಇದು ಅರ್ಥ ಆಗೋದಿಲ್ಲ. ನೋಡಿ, ಆ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ರೈತರನ್ನ ಶೋಷಣೆಗೊಳಪಡಿಸಿ ರೈತರಿಂದ ಅತಿ ಹೆಚ್ಚು ಹಣವನ್ನ ಮಧ್ಯವರ್ತಿಗಳು ಅಂದ್ರೆ ಜಮೀನ್ದಾರರೇ ಪಡೆದುಕೊಂಡು ನಿರ್ದಿಷ್ಟ ಅಂದ್ರೆ ನಿಗದಿಪಡಿಸಿದ ಕಂದಾಯವನ್ನ ಮಾತ್ರ ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ರು. ಆದ್ದರಿಂದಾಗಿ ಅದರಲ್ಲಿರೋ ಅನಾನುಕೂಲತೆಯನ್ನು ಕಡಿಮೆ ಮಾಡಲಿಕ್ಕೆ, ರೈತರಿಗೆ ಅನುಕೂಲತೆ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಬ್ರಿಟಿಷರು ಈ ರೈತವಾರಿ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ನೋಡಿ, ರೈತವಾರಿ ಪದ್ಧತಿ ಎಂದರೆ ರೈತನೇ ನೇರವಾಗಿ ಸರ್ಕಾರಕ್ಕೆ ಕಂದಾಯವನ್ನ ಸಂದಾಯ ಮಾಡುವ ಪದ್ಧತಿಯಾಗಿದೆ. ಇಲ್ಲಿ ಯಾವ ಜಮೀನ್ದಾರರು ಬರುವುದಿಲ್ಲ, ರೈತರೇ ನೇರವಾಗಿ ಸರ್ಕಾರಕ್ಕೆ ಕಂದಾಯವನ್ನ ಸಲ್ಲಿಕೆ ಮಾಡೋದಾಗಿರ್ತದೆ. ನೋಡಿ, ಭೂಮಿಯನ್ನು ಅಳತೆ ಮಾಡಿ ಭೂಮಿಯ ಫಲವತ್ತತೆ, ನೀರಾವರಿ ಅನುಕೂಲತೆಗಳನ್ನ ಗಮನಿಸಿ ಕಂದಾಯವನ್ನ ನಿಗದಿ ಮಾಡ್ತಾ ಇದ್ರು. ರೈತರು ತಮ್ಮ ಒಪ್ಪಂದದ ಪ್ರಕಾರ 50% ಕಂದಾಯವನ್ನ ಬ್ರಿಟಿಷರಿಗೆ ಸಲ್ಲಿಸಬೇಕಿತ್ತು. ನೋಡಿ, ತಾವು ಬೆಳೆದ ಬೆಳೆಯಲ್ಲಿ ಅರ್ಧ ಭಾಗವನ್ನು ಇಟ್ಕೊಂಡು ಮತ್ತೆ ಅರ್ಧ ಭಾಗವನ್ನ ಮತ್ತೆ ಬ್ರಿಟಿಷರಿಗೆ ಕಂದಾಯವನ್ನ ನೀಡಬೇಕಿತ್ತು. ನೋಡಿ, ಇದ್ರಲ್ಲೂ ಕೂಡ ರೈತರಿಗೆ ತೊಂದರೆ ಆಗುತ್ತೆ. ಕಂದಾಯವನ್ನ ಅತಿ ಹೆಚ್ಚು ನಿಗದಿಯನ್ನ ಮಾಡಿದ್ರು ಬ್ರಿಟಿಷರು. ಕ್ಷಾಮ, ಪ್ರವಾಹದಿಂದ ಬೆಳೆ ಸಂಪೂರ್ಣ ನಾಶವಾಗ್ತಾ ಇತ್ತು. ಅಂತ ಸಂದರ್ಭದಲ್ಲೂ ಕೂಡ ರೈತರು ಕಂದಾಯವನ್ನ ತಪ್ಪದೆ ತಮ್ಮ ಒಪ್ಪಂದದ ಪ್ರಕಾರ ಅವರು ಎಷ್ಟು ಹೇಳಿದ್ರು ಅಷ್ಟು ಕೈಗೆ ಬಂದಿರೋದೆಲ್ಲ ಬೆಳೆ, ಅದರಲ್ಲೂ ಕೂಡ ಅವರು ಬೆಳೆದಿದ್ರಲ್ಲಿ ಅರ್ಧ ಭಾಗ ಏನು ಒಪ್ಪಂದ ಆಗಿರ್ತದಲ್ಲ ಆ ಅರ್ಧ ಭಾಗ ಸಂಪೂರ್ಣವಾಗಿ ಬ್ರಿಟಿಷರಿಗೆ ಕಂದಾಯದ ರೂಪದಲ್ಲಿ ನೀಡಬೇಕಿತ್ತು. ಇದರಿಂದಾಗಿ ರೈತರು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಫ್ರೆಂಡ್ಸ್, ರೈತವಾರಿ ಪದ್ಧತಿಯ ಬಗ್ಗೆ ತಿಳ್ಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.